ಸೊಸೆ, ನಿನ್ನ ತವರು ಮನೆಯಿಂದ 5 ನಿಮಿಷಗಳಲ್ಲಿ ಓಡಿ ಹೋಗು. ನಿನ್ನ ಅತ್ತಿಗೆ ಬಂದಿದ್ದಾಳೆ. ನೀನು ಅವಳಿಗೆ ಬಟಾಣಿ ಪನ್ನೀರ್, ಖೀರ್, ಗುಲಾಬ್ ಜಾಮೂನ್ ಮಾಡಿಕೊಡಬೇಕೆಂದಿದ್ದೀಯಾ? ಅಮ್ಮ, ನಾನು ನಿನ್ನ ಕೈಗೊಂಬೆ ಅಲ್ಲ. 5 ನಿಮಿಷಗಳಲ್ಲಿ ನಡೆದು ಸೇವೆಗೆ ಬರುತ್ತೇನೆ. ಓ ಅಮ್ಮ, ನೀನು ನಿನ್ನ ಅತ್ತಿಗೆ ಕಿವಿಗೆ ಹೊಡೆದು ಅವಳ ತಾಯಿಯ ಭೂತವನ್ನು ಓಡಿಸುತ್ತೀಯಾ? ಕವಿತಾಳು ಮಕ್ಕಳನ್ನು ಬಲವಂತವಾಗಿ ಕರೆದುಕೊಂಡು ಹೋದರು. ಕವಿತಾ ತನ್ನ ಮಕ್ಕಳಿಗಾಗಿ ಅಳುತ್ತಲೇ ಇತ್ತು. ಆ ಸಮಯದಲ್ಲಿ ಸೂರಜ್ ನನ್ನ ತಡೆಯಲು ಯಾರೂ ಇರಲಿಲ್ಲ. ಕವಿತಾ ಮತ್ತು ಅವಳ ಅತ್ತಿಗೆ ಮಾತ್ರ ಅಲ್ಲಿದ್ದರು. ಮಕ್ಕಳು ಹೋದ ನಂತರ ಕವಿತಾ ಅವಳು ಒಬ್ಬಳೇ ಇದ್ದಳು. ಮಕ್ಕಳು ಹೋದ ನಂತರ ಕವಿತಾ ತಕ್ಷಣ ತನ್ನ ತಾಯಿಗೆ ಕರೆ ಮಾಡಿದಳು. ಅವರ ಹತ್ತಿರ, ನೀವು ಮಕ್ಕಳನ್ನು ಏಕೆ ಕರೆದುಕೊಂಡು ಹೋಗುತ್ತೀರಿ? ನನಗೆ ಯಾವುದೂ ಕಲ್ಪನೆ ಇಲ್ಲ. ನೀವು ನಿನ್ನ ಅಮ್ಮನ ಜೊತೆ ಮಾತನಾಡು ಎಂದ. ಸೂರಜ್, ನಾನು ನಿನ್ನ ತಾಯಿಯ ಜೊತೆ ನಂತರ ಮಾತನಾಡುತ್ತೇನೆ. ಮೊದಲು ನೀನು ನಿನ್ನ ಮಕ್ಕಳನ್ನು ಬಿಟ್ಟು ಬಾ ಎಂದು ಕವಿತಾ ತನ್ನ ಮಕ್ಕಳನ್ನು ಸೂರಜ್ನಿಂದ ಬಿಡಿಸಲು ಪ್ರಯತ್ನಿಸುತ್ತಾಳೆ ಹೇಳಿದೆ. ಆದರೆ ಸೂರಜ್, ಕವಿತಾ ತಕ್ಷಣ ಅಳುತ್ತಾ ತನ್ನ ತಾಯಿಗೆ ಕರೆ ಮಾಡಿದಳು. ಅವರು ಹತ್ತಿರದ ಮಾರುಕಟ್ಟೆಗೆ ಹೋದರು. ಎಲ್ಲವನ್ನೂ ಕೇಳಿದ ಕವಿತಾಳ ತಾಯಿ ಶಾರದಾ ತಾಯಿಗೆ ಮನೆಗೆ ಧಾವಿಸಿದರು. ಕವಿತಾ ಅವರಿಗೆ ಇಡೀ ಘಟನೆಯನ್ನು ಕೇಳಿದಾಗ ಶಾರದಾ ಎಲ್ಲವನ್ನೂ ಕೇಳಿದರು. ಶಾರದಾ ಅವರಿಗೆ ತುಂಬ ವಿಚಿತ್ರವೆನಿಸಿತು. ಅದು ಹೇಗೆ ಹಠಾತ್ತನೆ ಸಾಧ್ಯ? ಕವಿತಾಳತ್ತ ವಿಮಲಾ ತಾಯಿ ಇಷ್ಟೊಂದು ಆತರದಿಂದ ತನ್ನ ಅತ್ತೆಯಂದಿರನ್ನು ಯಾಕೆ ಕರೆಯುತ್ತಾರೆ? ಅವಳು ಯಾಕೆ ಇಷ್ಟು ಬೇಗ ತನ್ನ ಅತ್ತೆ ಮಾವಂದಿರಿಗೆ ಕರೆ ಮಾಡಲು ಪ್ರಾರಂಭಿಸಿದಳು? ಕವಿತಾ, ನಿನ್ನ ಅಷ್ಟೇ ಬಂದೆ ಮತ್ತು ನಾನು ವಿಮಲಾ ತಾಯಿಗೆ ಹೇಳಿದೆ. ಶಾರದಾ ತಾಯಿ ಯೋಚಿಸಿ, 1 ವರ್ಷದ ನಂತರ ಕವಿತಾ ಮನೆಗೆ ಬಂದಿದ್ದಾಳೆ. ಕನಿಷ್ಠ 1 ವಾರವಾದರೂ ನನ್ನ ಜೊತೆ ಇರುತ್ತಾಳೆ. ನಾನು ಇಲ್ಲೇ ಎಂದು ನಾನು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೆ. ಅದಾದ ನಂತರ ನಾನೇ ಕವಿತಾಳನ್ನು ಕಳಿಸುತ್ತೇನೆ. ನಿಮಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ನಾನು ಅವರಿಗೆ ಹೇಳಿದೆ. ಮತ್ತು ವಿಮಲಾ ತಾಯಿ ಕೂಡ ಸಂತೋಷದಿಂದ ಒಪ್ಪಿದರು. ಅನಂತರ ಇದೆಲ್ಲ ಒಪ್ಪಿದೆ. ಆದರೆ ಇದೆಲ್ಲ ಇದ್ದಕ್ಕಿದ್ದಂತೆ ಏಕೆ ನಡೆಯುತ್ತದೆ? ಕವಿತಾಳು ಹೋಗದೇ ಇರುವಾಗ ಏಕೆ ನಡೆಯುತ್ತದೆ? ಕವಿತಾಳು ಹೋಗದೇ ಇರುವಾಗ ಮಕ್ಕಳು ಕರೆದೊಯ್ಯಲು ಇದು ಯಾವ ರೀತಿಯ ಮಾರ್ಗ? ಶಾರದಾ ತಾಯಿಗೆ ಏನೂ ನೆನಪಾಗಿರಲಿಲ್ಲ. ಆದರೆ ಅವಳು 5 ವರ್ಷಗಳಿಂದ ವಿಮಲಾ ತಾಯಿಯನ್ನು ಚೆನ್ನಾಗಿ ತಿಳಿದಿದ್ದಳು. ಏನೋ ತಪ್ಪಾಗಿದೆ ಎಂದು ನನಗೆ ಖಚಿತವಾಗಿತ್ತು. ಅದಕ್ಕಾಗಿ ವಿಮಲಾ ತಾಯಿ ಇದ್ದಕ್ಕಿದ್ದಂತೆ ಕವಿತಾಳಿಗೆ ಅಷ್ಟು ತುರ್ತಾಗಿ ಕರೆ. ಇದು ಹೇಗೆ ಗೊತ್ತು? ಇದು ಶಾರದಾ ತಾಯಿಯವರನ್ನು ಕಾಡುತ್ತಿತ್ತು. ಇಲ್ಲಿ ಕವಿತಾ ನಿರಂತರವಾಗಿ ಅವಳು ಮಕ್ಕಳಿಗಾಗಿ ಅಳುತ್ತಿದ್ದಳು. ಅಮ್ಮ, ಅಜ್ಜನಿಗೆ ನನ್ನನ್ನು ಅತ್ತೆ ಮನೆಗೆ ಕಳಿಸಲು ಹೇಳು. ಅಮ್ಮ, ನನ್ನ ಮಕ್ಕಳು ಅಳುತ್ತಿರಬೇಕು. ಅಮ್ಮ, ಅವರು ನಾನಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ಅವಳು ಹೇಳುತ್ತಲೇ ಇದ್ದಳು. ಮಕ್ಕಳ ಮೇಲಿನ ತನ್ನ ಮಗಳ ಆತಂಕವನ್ನು ನೋಡಿ ಶಾರದಾ ತಾಯಿ ಹೃದಯ ಭಾವಕವಾಯಿತು. ಅವ್ಯವಸ್ಥೆ ನೋಡಿ ಶಾರದಾ ಸಂಪೂರ್ಣವಾಗಿ ನಡುಗಿದರು. ಅವರಿನ್ನೂ ಚಿಕ್ಕವರಾಗಿರುವುದರಿಂದ ಮಕ್ಕಳ ಬಗ್ಗೆ ಚಿಂತಿತರಾದರು. ಬಹುಶಃ ಅವರು ಕವಿತಾಳನ್ನು ತಕ್ಷಣ ಕಳುಹಿಸಬಹುದಾಗಿತ್ತು. ಆದರೆ ಶಾರದಾ ತಾಯಿ ವರ್ತನೆಯನ್ನು ಸಹಿಸಿಕೊಳ್ಳಲಾಗಲಿಲ್ಲ. ಇದೆಲ್ಲ ಇದ್ದಕ್ಕಿದ್ದಂತೆ ಏಕೆ ನಡೆಯಲಾಯಿತು? ಇದು ಅವರ ಮನಸ್ಸನ್ನು ಕಿತ್ತು ತಿನ್ನುತ್ತಿತ್ತು. ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಶಾರದಾ ತಾಯಿ ಕವಿತಾಳಿಗೆ ವಿವರಿಸಿದೆ. ಕವಿತಾ, ಒಂದು ಕೆಲಸ ಮಾಡು. ನೀನು ಈಗ ನಿನ್ನ ಅತ್ತೆ ಬಳಿಗೆ ಹೋಗಬೇಕಾಗಿಲ್ಲ. ಮೊದಲು ನಾನು ಹೇಳುವುದನ್ನು ಗಮನವಿಟ್ಟು ಕೇಳು. ಅಮ್ಮ, ನೀವು ಏನು ಮಾತನಾಡುತ್ತಿದ್ದೀರಿ? ಅಮ್ಮ, ನಾನು ಹೋಗಬೇಕು. ನನ್ನ ಮಕ್ಕಳು ದಿನವಿಡಿಯೂ ಅಳುತ್ತಿರುತ್ತವೆ. ನಾನು ಇಲ್ಲದೆ ಅವರು ಬದುಕಲು ಸಾಧ್ಯವಿಲ್ಲ. ಕವಿತಾ ಅಳುತ್ತಲೇ ಹೇಳಿದಳು. ಶಾರದಾ ತಾಯಿ ಸದ್ದಿಲ್ಲದೆ ಹೇಳಿದಳು. ಮಗನೇ, ನನಗೆ ಎಲ್ಲ ಅರ್ಥವಾಯಿತು. ಆದರೆ ನಿನಗೆ ಅರ್ಥವಾಗದಿರಬಹುದು. ನನಗೆ ಅರ್ಥವಾಗುತ್ತಿಲ್ಲ. ಅವರು ನಿಜವಾಗಿಯೂ ನಿನ್ನನ್ನು ಕರೆದುಕೊಂಡು ಹೋಗಲು ಬಂದರೆ ಶಾರದಾ ತಾಯಿ ಒಂದು ಕ್ಷಣ ತಡೆದು, ಹಾಗಿದ್ದರೆ ಅವರು ಮಕ್ಕಳನ್ನು ಬಲವಂತವಾಗಿ ಕರೆದುಕೊಂಡು ಹೋಗುತ್ತಿರಲಿಲ್ಲ ಎಂದರು. ಅವನ ನಡವಳಿಕೆಯನ್ನು ನನಗೆ ಬೇರೆ ವಿಷಯವನ್ನೇ ಹೇಳುತ್ತದೆ ಮತ್ತು ನನಗೆ ಅದೇ ರೀತಿ ಚಿಂತೆಯ ತರುತ್ತದೆ. ವಿಮಲಾ ತಾಯಿ ಮೊದಲು ನನ್ನ ಜೊತೆ ಮಾತನಾಡಲು ಬಯಸಿದ್ದರು. ಅವರು ಮಕ್ಕಳನ್ನು ಕರೆದುಕೊಂಡು ಹೋಗಿದ್ದರೆ ನನಗೆ ಯಾವುದೇ ಸಮಸ್ಯೆ ಇರುತ್ತಿರಲಿಲ್ಲ. ಏನು ನೋವಾಗುತ್ತಿರಲಿಲ್ಲ. ನಿಜವಾಗಿಯೂ ಒಂದು ವೇಳೆ ಸಮಸ್ಯೆ ಇದ್ದಿದ್ದರೆ ಮತ್ತು ನನಗೆ ಬಲವಂತವಿಷ್ಟವಿಲ್ಲ. ಶಾರದಾ ತಾಯಿ ಹೇಳಿದರು. ಅಮ್ಮ, ನಿಜವಾಗಿಯೂ ಸೂರಜ್ ನನ್ನನ್ನು ಕರೆದುಕೊಂಡು ಹೋಗಲು ಬಂದ. ಆದರೆ ನಾನು ಹೋಗಲು ನಿರಾಕರಿಸಿದಾಗ ಅವರು ಮಕ್ಕಳನ್ನು ಬಲವಂತವಾಗಿ ಕರೆದುಕೊಂಡು ಹೋದರು. ಮತ್ತೆ ಅದೇ ನನಗೆ ಅರ್ಥವಾಗುತ್ತಿಲ್ಲ. ಕವಿತಾ ಅಳುತ್ತಾ ಹೇಳಿದ. ಮಗಳೇ, ಹಾಗೆ ಮಾಡು. ನೀನು ನಿನ್ನ ಗಂಡನಿಗೆ ಕರೆ ಮಾಡಿ ಕೇಳು. ಏನಾದರೂ ವಿಶೇಷ ಕಾರಣ ಇದೆಯಾ? ಖಂಡಿತ ಏನೋ ಇದೆ, ಶಾರದಾ ತಾಯಿ ಹೇಳಿದಳು. ಕವಿತಾ ಕೂಡ ಆಗ ತನ್ನ ಗಂಡನನ್ನು ನೆನಪಿಸಿಕೊಂಡು ಮತ್ತು ಅದನ್ನು ಅರಿತುಕೊಂಡು ಇದ್ದಕ್ಕೆ
ಅವನು ಮಾತ್ರ ಉತ್ತರ ಕೊಡಲಿಲ್ಲ. ತಕ್ಷಣ ವಿನಯ್ ಕರೆ ಮಾಡಿದಳು. ಕವಿತಾ ಫೋನ್ ಎತ್ತಿಕೊಂಡು ತಕ್ಷಣ ಅಳಲು ಪ್ರಾರಂಭಿಸಿದಳು. ಅದನ್ನು ಕೇಳಿದ ತಕ್ಷಣ ವಿನಯ್, ಕವಿತಾ ಏನಾಯಿತು? ಮನೆಯಲ್ಲಿ ಏನಾದರೂ ಆಯಿತೆ ಎಂದು ಆತಂಕದಿಂದ ಕೇಳಲು ಪ್ರಾರಂಭಿಸಿದ. ಕವಿತಾ ಅಳುವ ಧ್ವನಿಯಲ್ಲಿ ಹೇಳಿದಳು, ನಿಮಗೆ ಗೊತ್ತಾ, ನಿಮ್ಮ ತಾಯಿ ನನ್ನನ್ನು ಇಲ್ಲಿಗೆ 1 ವಾರದ ಕಳಿಸಿದರು. ಅನಂತರ 2 ದಿನಗಳಲ್ಲಿ ಇದ್ದಕ್ಕಿದ್ದಂತೆ ಅವಳಿಗೆ ಏನಾಯಿತು? ಯಾರು ತಿಳಿದರು? ಅವಳು ನನಗೆ ಏಕೆ ಕರೆ ಮಾಡಲು ಏಕೆ ಆತರಪಟ್ಟಳು? ನಾನು ಹೋಗಿದ್ದಾಗ ನಾನು ಮಕ್ಕಳನ್ನು ಕರೆದುಕೊಂಡು ಹೋದೆ. ಮತ್ತು ಕವಿತಾಳ ಮಾತು ಕೇಳಿ ವಿನಯ್ ಸ್ವಲ್ಪ ಶಾಂತವಾಗಿ ಹೇಳಿದರು, ಚಿಂತಿಸಬೇಡ, ನಾನು ಈಗ ಕಚೇರಿಯಲ್ಲಿ ಇದ್ದೇನೆ. ಸಂಜೆ ಮನೆಗೆ ಹೋದಾಗ ನಾನು ಎಲ್ಲವನ್ನೂ ನೋಡುತ್ತೇನೆ. ಇದು ಏನು ಗಂಭೀರವಾಗಿರಲು ಸಾಧ್ಯವಿಲ್ಲ. ವಾಸ್ತವವಾಗಿ ರೀನಾ ಬಂದಿದ್ದಾಳೆ. ಅದಕ್ಕಾಗಿ ಅಮ್ಮ ನಿನಗೆ ಕರೆ ಮಾಡಲು ಹೀಗೆ ಮಾಡುತ್ತಿದ್ದಾಳೆ. ಅವಳ ಆಗಮನದ ಬಗ್ಗೆ ಇಲ್ಲಿವರೆಗೂ ಯಾವುದೇ ಸುದ್ದಿ ಇರಲಿಲ್ಲ. ಕವಿತಾ ಸ್ವಲ್ಪ ಆಶ್ಚರ್ಯದಿಂದ ಹೇಳಿದಳು. ಕವಿತಾ, ನಿನಗೆ ಗೊತ್ತಾ, ಇದ್ದಕ್ಕಿದ್ದಂತೆ ಬರುತ್ತಾಳೆ. ಅವರಿಬ್ಬರು ಮೊದಲು ಏನನ್ನೂ ಹೇಳುವುದಿಲ್ಲ, ಬಂದ ನಂತರವೂ ಏನನ್ನೂ ಹೇಳುವುದಿಲ್ಲ. ಇದು ಅಭ್ಯಾಸವಾಗಿದೆ. ಸದ್ಯಕ್ಕೆ ಯಾವುದರ ಬಗ್ಗೆ ಚಿಂತಿಸಬೇಡ. ನಿನಗೆ ಮನಸ್ಸಿದ್ದರೆ ಬನ್ನಿ, ನಿಮಗೆ ಮನಸ್ಸಿಲ್ಲದಿದ್ದರೆ ಯಾರೂ ನಿಮ್ಮನ್ನು ಒತ್ತಾಯಿಸುವುದಿಲ್ಲ. ನೀವು ಮನೆಯಿಂದ ದೂರವಿದ್ದಷ್ಟು ದಿನ ಮನೆಯಲ್ಲೇ ಇರಿ. ಉಳಿದಿದ್ದೆಲ್ಲ ನಾನೇ ನೋಡಿಕೊಳ್ಳುತ್ತೇನೆ. ಮತ್ತು ಬೆಳಗ್ಗೆ ಮಕ್ಕಳ ಬಗ್ಗೆ ಚಿಂತಿಸಬೇಡಿ. ನಾನು ಶೀಘ್ರದಲ್ಲಿ ಮನೆಗೆ ಹೋಗಿ ಅವರನ್ನು ನೋಡಿಕೊಳ್ಳುತ್ತೇನೆ ಎಂದ ವಿನಯ್. ಭರವಸೆ ನೀಡಿದ ವಿನಯ್ ಹೇಳಿದ ಮಾತುಗಳಿಗೆ ಕಾವ್ಯಳಿಗೆ ಹೃದಯ ಮುಟ್ಟಿತು. ತನ್ನ ಮನಸ್ಸು ಸ್ವಲ್ಪ ಹಗುರವಾದಂತೆ ಭಾವಿಸಿ ಅವಳು ಸ್ಪೀಕರ್ ಫೋನಿನಲ್ಲಿ ಮಾತನಾಡುತ್ತಿದ್ದಳು. ಇದರಿಂದ ಶಾರದಾ ತಾಯಿ ಅವರ ಸಂಭಾಷಣೆಯನ್ನು ಸಂಪೂರ್ಣವಾಗಿ ಕೇಳಿಕೊಂಡರು. ಶಾರದಾ ತಾಯಿಗೆ ತನ್ನ ಅಳಿಯ ಮತ್ತು ಮಗಳ ಮಾತುಗಳಿಂದ ಎಲ್ಲ ಅರ್ಥವಾಯಿತು. ತಾಯಿ ಕವಿತಾ ಜೊತೆ ಇಷ್ಟೊಂದು ಆತರಪಟ್ಟಳು. ಅವಳು ಕರೆ ಮಾಡುತ್ತಿದ್ದಾರೆಂಬುದು ಸ್ಪಷ್ಟವಾಯಿತು. ವಾಸ್ತವವಾಗಿ ಆತ್ಮೀಯ ಸ್ನೇಹಿತೆ ರೀನಾ ಇದ್ದಕ್ಕಿದ್ದಂತೆ ಬಂದಿದ್ದಳು. ರೀನಾ ಬರುತ್ತಾಳೆ ಎಂದು ಮೊದಲೇ ತಿಳಿದಿದ್ದರೆ ವಿಮಲಾ ತಾಯಿ ಕವಿತಾಳನ್ನು ತನ್ನ ತಾಯಿ ಮನೆಗೆ ಬರಲು ಬಿಡುತ್ತಿರಲಿಲ್ಲ. ಮತ್ತೆ ಈಗ ರೀನಾ ಅನಿರೀಕ್ಷಿತವಾಗಿ ಅವಳು ಬಂದಾಗ ಮನೆಗೆ ಇನ್ನೊಬ್ಬ ಸೊಸೆ ಬೇಕಾಗಿದ್ದಳು. ಅದಕ್ಕಾಗಿ ಈಗ ಕವಿತಾಳನ್ನು ಅಷ್ಟು ಆತರದಿಂದ ಕವಿತಾಳನ್ನು ವಾಪಸ್ ಕರೆಯಲು ಧಾವಿಸಿದ. ಏಕೆಂದರೆ ಈಗ ಅವಳ ಮಗಳು ಬಂದಿದ್ದಾಳೆ. ಅವರು ಅವಳ ಸೇವೆ ಮಾಡಬೇಕು. ಅವಳು ಬಯಸಿದ್ದು, ಅವಳು ಇಷ್ಟಪಟ್ಟಿದ್ದನ್ನು ಮಾಡಬೇಕು. ವಿವಿಧ ಭಕ್ಷ್ಯಭೋಜಗಳನ್ನು ಯಾರು ಮಾಡುತ್ತಾರೆ? ಮಾವನವನಾಗಿ ಜವಾಬ್ದಾರಿಯನ್ನು ಯಾರು ಪೂರೈಸುತ್ತಾರೆ? ಮನೆಯಲ್ಲಿ 2ನೇ ಸೊಸೆ ಕಾವ್ಯ. ಅದಕ್ಕಾಗಿ ವಿಮಲಾ ತಾಯಿಯನ್ನು ಇದ್ದಕ್ಕಿದ್ದಂತೆ ಸೂರಜ್ ಬಳಿಗೆ ಕವಿತಾಳನ್ನು ಕರೆತರಲು. ಆದರೆ ಕವಿತಾ ಹೋಗಲು ನಿರಾಕರಿಸಿದಾಗ ನಂತರ ನೇರವಾಗಿ ಅವರ ಮಕ್ಕಳನ್ನು ಎತ್ತಿಕೊಂಡು. ಇದೆಲ್ಲವೂ ಈಗ ಶಾರದಾ ತಾಯಿಗೆ ಸಂಪೂರ್ಣವಾಗಿ ಅರ್ಥವಾಯಿತು. ಅವಳು ಸ್ವಲ್ಪ ಹೊತ್ತು ಯೋಚಿಸಿ ಕವಿತಾಳಿಗೆ ಹೇಳಿದಳು, ಮಗಳೇ, ನಾನು ಹೇಳುವುದನ್ನು ಗಮನವಿಟ್ಟು ಕೇಳು. ನೀನು ಯಾರನ್ನು ಅತ್ತೆ ಮಾವ ಎಂದು ಕರೆಯುವುದಿಲ್ಲವೋ? ನಾನು ಮಕ್ಕಳನ್ನು ನೋಡಿಕೊಳ್ಳಲು ಬಯಸುವುದಿಲ್ಲ. ಅಮ್ಮ, ನೀವು ಏನು ಮಾತನಾಡುತ್ತಿದ್ದೀರಿ? ಮಕ್ಕಳು ಚಿಕ್ಕವರು, ಅವರ ಬಗ್ಗೆ ನನಗೆ ಚಿಂತೆ ಇದೆ ಎಂದು ಆತಂಕದಿಂದ ಹೇಳಿದಳು. ಶಾರದಾ ತಾಯಿ ಸದ್ದಿಲ್ಲದೆ ಹಾಗೆ ದೃಢವಾಗಿ ಹೇಳಿದರು, ನನಗೆ ಗೊತ್ತು ಮತ್ತು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ನೀನು ಒಬ್ಬ ತಾಯಿ ಮತ್ತು ಮಕ್ಕಳ ಚಿಂತೆ. ನೀನು ನಿಮ್ಮ ಮಕ್ಕಳ ಬಗ್ಗೆ ಚಿಂತಿಸುವಂತೆ ನನ್ನ ಮಗಳ ಬಗ್ಗೆ, ನಿಮ್ಮ ಬಗ್ಗೆ ನಿರಂತರವಾಗಿ ಚಿಂತಿಸುತ್ತೇನೆ. ಆದರೆ ಇಂದು ಅವರ ತಪ್ಪಿನ ಅರಿವಾಗುವಂತೆ ಮಾಡಿದ್ದೀರಿ. ನೀವು ಜೀವನ ಉದ್ದಕ್ಕೂ ಹೀಗೆ ಮಾಡಬೇಕಾಗುತ್ತದೆ. ನೀವು ಭಯ ಮತ್ತು ದಬ್ಬಾಳಿಕೆಯಲ್ಲಿ ಬದುಕಬೇಕಾಗುತ್ತದೆ ಎಂದು ಭಯಪಟ್ಟಿದ್ದರೆ, ಬಿಟ್ಟುಕೊಟ್ಟರೆ ಅವರು ತಮ್ಮ ಇಚ್ಛೆಯನ್ನು ನಿಮ್ಮ ಮೇಲೆ ಹೇರುತ್ತಾರೆ. ಮತ್ತು ಹೌದು, ಮಕ್ಕಳ ವಿಷಯದಲ್ಲಿ ಮಕ್ಕಳು ನಿಮ್ಮವರಾದರೆ ಅವರಿಗೂ ಸಂಬಂಧವಿರುತ್ತದೆ. ಅಜ್ಜಿ, ತಂದೆ, ಚಿಕ್ಕಪ್ಪ, ಚಿಕ್ಕಮ್ಮ ಇದ್ದಾರೆ, ಶತ್ರುಗಳಲ್ಲ. ಹೀಗಾಗಿ ಅವರಿಗೂ ಸ್ವಲ್ಪ ಜವಾಬ್ದಾರಿ ಇದೆ. ಆದರೆ ಈಗ ನೀನು ಶಾಂತವಾಗಿರಿ. ನೀವು ಸ್ವಲ್ಪ ಸಮಯದವರೆಗೂ ಅವರನ್ನು ಸಂಪರ್ಕಿಸದಿದ್ದರೆ ಬಹುಶಃ ಅವರು ಮಾಡಿದ ತಪ್ಪು ಎಂದು ಅವರಿಗೆ ಅರಿವಾಗಬಹುದು. ನಾನು ನಿಮಗೆ ಹೇಳುತ್ತಿದ್ದೇನೆ, ಇದೀಗ ಇದನ್ನು ಮಾಡಿ. ನಾನು ಯಾರಿಗೂ ಕರೆ ಮಾಡಲು ಬಯಸುವುದಿಲ್ಲ. ಯಾರಾದರೂ ಕರೆ ಮಾಡಿದರೆ ಮುಂದೆ ಅವರಿಗೆ ಮಾತನಾಡಲು ಹೇಳು. ಕವಿತಾ ತಲೆ ಆಡುತ್ತಾ ಹೌದು ಎಂದಳು. ಆದರೆ ಅವಳ ಹೃದಯಕ್ಕೆ ತಾಯಿ ಮೇಲೆ ನಂಬಿಕೆ ಇರಲಿಲ್ಲ. ತಾಯಿ ಸೂರಜ್ ನನ್ನು ಬೆಳಗ್ಗೆ ಇಲ್ಲಿಗೆ ಕಳುಹಿಸಿದಳು. ಕವಿತಾಳನ್ನು ಕರೆ ತರಬೇಕಾಗಿತ್ತು. ಆದರೆ ಎಲ್ಲೋ ಆಳದಲ್ಲಿ ಕವಿತಾ ಇಷ್ಟು ಬೇಗ ಬರುವುದಿಲ್ಲ, ಶಾರದಾ ತಾಯಿ ಅವಳನ್ನು ಕಳಿಸುವುದಿಲ್ಲ ಎಂದು ಅವರಿಗೆ ಅನಿಸಿತು. ಅದಕ್ಕಾಗಿ ವಿಮಲಾ ತಾಯಿ ಸೂರಜ್ಗೆ ಸ್ವಲ್ಪ ತಲೆ ಆಡಿಸುತ್ತಾ
ಹೇಳಿದರು. ಮಕ್ಕಳನ್ನು ಬಲವಂತವಾಗಿ ತರುತ್ತೀರಾ? ಆಗ ಸೊಸೆ ತನ್ನ ಮಕ್ಕಳ ಹಿಂದೆ ಓಡಿ ಬರುತ್ತಾಳೆ. ಆದರೆ ವಿಮಲಾ ತಾಯಿ ಸಿಂಹವಾದರೆ ನಾನು ಅದಕ್ಕಿಂತ ದೊಡ್ಡ ಸಿಂಹ ಎಂಬುದು ಬಹುಶಃ ಮರೆತಿರಬಹುದು. ಶಾರದಾ ತಾಯಿ ವಿಮಲಾ ತಾಯಿಯ ಕುತಂತ್ರ ಅರ್ಥವಾಯಿತು. ಇದಕ್ಕೆ ಅವರು ಕವಿತಾಳನ್ನು ಕಳಿಸಲಿಲ್ಲ. ಮಕ್ಕಳು ಬಂದಾಗ ವಿಮಲಾ ಅವರ ಮೇಲೆ ಕೀಟಲೆ ಮಾಡುವ ಮೂಲಕ, ಅವರೊಂದಿಗೆ ಆಟವಾಡುವ ಮೂಲಕ, ಆಹಾರ ನೀಡುವ ಮೂಲಕ ಸುಮ್ಮನೆ ಮಾಡಲು ಪ್ರಯತ್ನಿಸುತ್ತಿದ್ದರು. ಸೊಸೆ ಯಾವಾಗ ಬರುತ್ತಾಳೋ, ಇನ್ನೂ ಯಾಕೆ ಬಂದಿಲ್ಲ ಎಂದು ವಿಮಲಾ ತಾಯಿಗೆ ನೋಡುತ್ತಲೇ ಇದ್ದರು. ಇಲ್ಲಿ ನೀವು ಯಾವಾಗ ಬರುತ್ತೀರಿ? ಬೆಳಗಿನ ಜಾವ 2. ಆದರೂ ವಿಮಲಾ ಕವಿತಾಳ ಸುಳಿವು ಇರಲಿಲ್ಲ. ಮಕ್ಕಳು ನೋಡಿಕೊಳ್ಳುವಾಗ ವಿಮಲಾ ತಾಯಿ ಅಕ್ಷರಶಃ ಸುಸ್ತಾಗಿದ್ದರು. ತಾಯಿ ಮತ್ತು ಮಗಳು ಒಂದೇ ವ್ಯವಸ್ಥೆಯನ್ನು ಒಟ್ಟಿನಲ್ಲಿ ನಿಲ್ಲಿಸಿದರು ಮತ್ತು ಇದೊಂದು ತಕ್ಷಣವೇ ಪ್ರಾರಂಭಿಸುವುದು. ಮಕ್ಕಳು ಕೂಡ ತಾಯಿಗೆ ಬಹಳ ಮುಖ್ಯವಾಗಿದ್ದರು. ಮಗಳು ಸಮಾಧಾನಗೊಂಡಿದ್ದು ಅಳುತ್ತಿದ್ದಳು, ಕಿರುಚುತ್ತಿದ್ದವು. ಮಧ್ಯಾಹ್ನ ರಾಮಾಯಣ, ಸಂಜೆ ಅತ್ತ ಸಾಗುತ್ತಿತ್ತು. ಆದರೆ ಕವಿತಾ ಎಲ್ಲಿದ್ದಾಳೆ ಎಂಬುದು ಇನ್ನೂ ಸುಳಿವು ಗೊತ್ತಾಗಲಿಲ್ಲ. ಆಗ ವಿಮಲಾ ತಾಯಿ ಕೋಪ ಹೆಚ್ಚಾಗುತ್ತಿತ್ತು. ಮನೆಯಲ್ಲಿರುವವರು ಮಕ್ಕಳು ಕಿರುಚುತ್ತಾ ಗದ್ದಲ ಮಾಡುತ್ತಿರಬಹುದು. ಮನೆ ಕೆಲಸ ಸೇರಿದಂತೆ ಎಲ್ಲ ಕೆಲಸಗಳನ್ನು ಅವರೇ ಮಾಡಬೇಕಾಗಿತ್ತು. ಎಲ್ಲವನ್ನೂ ಒಂಟಿಯಾಗಿ ನಿರ್ವಹಿಸುವುದು ಕಷ್ಟಕರವಾಗಿತ್ತು. ಮಕ್ಕಳು ನಿರಂತರವಾಗಿ ವಿಮಲಾ ಪಕ್ಕದಲ್ಲಿದ್ದರು ಮತ್ತು ಅವಳ ಸೊಸೆ ಎಲ್ಲಿಯೂ ಕಾಣಲಿಲ್ಲ. ಅವಳ ಯಾವ ಸುಳುವು ಕಾಣಲಿಲ್ಲ. ರಾತ್ರಿಯಲ್ಲಿ ನಿಧಾನವಾಗಿ ಕತ್ತಲಾಗುತ್ತಿತ್ತು. ಆದರೆ ವಿನಯ್ ಬೇಗನೆ ಮನೆಗೆ ಬಂದನು. ಆದರೆ ಅವನು ಉದ್ದೇಶಪೂರ್ವಕವಾಗಿ ಚಿಕ್ಕಮ್ಮ ವಿಮಲಾ ಜೊತೆ ಬಿಟ್ಟು ಹೋದ. ಈ ಹಂತದಲ್ಲಿ ಕವಿತಾ ಬರುವುದಿಲ್ಲವೆಂಬುದು ಸಂಪೂರ್ಣವಾಗಿ ಮನವರಿಕೆ ಆಯಿತು. ಮಕ್ಕಳು ದಿನವಿಡೀ ಅಳುತ್ತಿದ್ದರು ಮತ್ತು ವಿಮಲಾ ತಾಯಿ ನನಗೆ ಅಡಿಗೆ ಮಾಡಲು, ಮನೆ ಸ್ವಚ್ಛಗೊಳಿಸಲು ಆಗುತ್ತಿರಲಿಲ್ಲ. ಮಕ್ಕಳನ್ನು ನೋಡಿಕೊಳ್ಳುವುದರಿಂದ ರೀನಾ ಕೂಡ ಸುಸ್ತಾಗಿದ್ದಳು. ಸೂರಜ್ ಮಕ್ಕಳಿಂದ ಓಡಿ ಹೋಗುತ್ತಿದ್ದ. ಕೊನೆಗೂ ರಾತ್ರಿ ಆಯಿತು. ಕೋಪಗೊಂಡ ವಿಮಲಾ ತಾಯಿ ನೇರವಾಗಿ ಕವಿತಾಳಿಗೆ ಕರೆ ಮಾಡಿದಳು. ನಿಜ ಹೇಳು, ನೀನು ಬರ್ತೀಯಾ ಅಥವಾ ಇಲ್ಲ? ಕವಿತಾ ಕಣ್ಣೀರಿನ ಧ್ವನಿಯಲ್ಲಿ ನನಗೆ ಬರುವ ಯಾವ ಯೋಚನೆಯೂ ಇಲ್ಲ. ಇಷ್ಟೊಂದು ಕಷ್ಟದಿಂದ ನನಗೆ ವರ್ಷಕ್ಕೊಮ್ಮೆ ಮಾತ್ರ ಬರುವ ಅವಕಾಶ ಸಿಕ್ಕಿದೆ. ನಾನು 1 ವಾರ ಪೂರ್ತಿ ಇಲ್ಲೇ ಇರುತ್ತೇನೆ ಎಂದು ಈಗಾಗಲೇ ಹೇಳಿದ್ದೆ. ನಂತರ ನೀವು ಇದ್ದಕ್ಕಿದ್ದಂತೆ ನೀವು ನನ್ನನ್ನು ಏನು ಕರೆಯಲು ಪ್ರಾರಂಭಿಸಿದ್ದೀರಿ. ನಾನು ಈಗ ಬರುವುದಿಲ್ಲ. ಸರಿ ಸೊಸೆ, ಬರಬೇಕಾಗಿಲ್ಲ, ಅಲ್ಲೇ ಇರಿ ಎಂದಳು. ವಿಮಲಾ ತಾಯಿ ಅಗತ್ಯವಿಲ್ಲ, ಅಲ್ಲೇ ಇರಿ. ವಿಮಲಾ ತಾಯಿ ಹೇಳಿದ ವಾಕ್ಯ ಮುಗಿಯುವ ಮೊದಲೇ ಶಾರದಾ ತಾಯಿ ಕವಿತಾಳಿಂದ ಫೋನ್ ತೆಗೆದುಕೊಂಡು ಕೋಪದಿಂದ, ನಿಜವಾಗಲೂ ನೋಡಿ, ಅದು ನಿಜ, ಇಲ್ಲೇ ಇರುತ್ತಾಳೆ ಎಂದರು. ನಿಮ್ಮಿಂದ ನಮಗೆ ಅನುಮತಿ ಇದೆ. ನಾನು ನನ್ನ ಮಗಳಿಗೆ ಕರೆ ಮಾಡಿ 1 ವಾರ ಪೂರ್ತಿ ಅವಳನ್ನು ನನ್ನ ಜೊತೆ ಇಟ್ಟುಕೊಳ್ಳುತ್ತೇನೆ ಎಂದು ಸ್ಪಷ್ಟಪಡಿಸಿದೆ. ನೀವು ಕೂಡ ಅವಳನ್ನು ಸಂತೋಷದಿಂದ ಕಳಿಸಿದ್ದೀರಿ. ಹಾಗಾದರೆ ಹಠಾತ್ತನೆ ಈ ನಾಟಕ ಏಕೆ? ಶಾರದಾ ತಾಯಿ ಧ್ವನಿ ಈಗ ಅದು ತೀವ್ರವಾದಾಗ ವಿಮಲಾ ತಾಯಿ ಹೇಳಿದರು. ನೋಡಿ, ಈಗ ನನ್ನ ತಲೆ ಇನ್ನೂ ಶಾಂತವಾಗಿಲ್ಲ. ನನಗೆ ಇಲ್ಲದರಿಂದ ತೊಂದರೆ ಆಗಿದೆ. ನನ್ನ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿದ್ಯಾಕೆ? ಯಾವ ರೀತಿಯ ನಿನ್ನ ಮಗಳು ಸರಿ ಮತ್ತು ನಿಮ್ಮ ಮೊಮ್ಮಕ್ಕಳನ್ನು ನೋಡಿಕೊಳ್ಳದ ಸಾಧ್ಯವಾಗದ ಯಾವ ರೀತಿಯ ಅಜ್ಜಿ? ದೀರ್ಘವಾಗಿ ಉಸಿರು ತೆಗೆಯುತ್ತಾ ಶಾರದೆ ಹೇಳಿದರು. ಕ್ಷಮಿಸಿ ಚಿಕ್ಕಮ್ಮ, ಆದರೆ ನಿಮ್ಮ ಸಂಪೂರ್ಣ ಯೋಜನೆಯನ್ನು ನಾನು ಇನ್ನೂ ಗಮನಿಸಿದ್ದೇನೆ. ನೀವು ಉದ್ದೇಶಪೂರ್ವಕವಾಗಿಯೇ ಮಕ್ಕಳನ್ನು ಕರೆಸಿದ್ದೀರಿ ಎಂದು ಭಾವಿಸಿ ಈ ವಾಕ್ಯ ನಮ್ಮ ಮಕ್ಕಳ ಹಿಂದೆ ಓಡಿ ಬರುತ್ತದೆ. ಆದರೆ ಅವಳು ಬಂದಾಗ ನೀವು ಅವಳು ಫೋನಿನಲ್ಲಿ ಈ ಮಾತನ್ನು ಆಡಲು ಪ್ರಾರಂಭಿಸಿದಿರಿ. ಇದು ಸರಿಯಲ್ಲ. ಅಮ್ಮ, ನಿಮ್ಮ ಮಗಳು ಬಂದಾಗ ಅವಳ ಬಗ್ಗೆ ಕಾಳಜಿ ವಹಿಸಿದ್ದೀರಿ. ಆದರೆ ನಾನು ಕೂಡ ಒಬ್ಬ ತಾಯಿ ಅಲ್ಲವೇ? ನಿಮ್ಮ ಮಗಳು 4-5 ತಿಂಗಳಿಗೊಮ್ಮೆ ಬಂದರೂ ನೀವು ಅವಳಿಗಾಗಿ ತುಂಬ ಗಲಾಟೆ ಮಾಡುತ್ತಿದ್ದೀರಿ. ಮತ್ತು ಕವಿತಾ ಬಂದು 1 ವರ್ಷ ನಂತರ ಕೇವಲ 1 ವಾರವಾಗಿದೆ ಮಾತ್ರ. ಇಷ್ಟೆಲ್ಲ ನಾಟಕ ಯಾಕೆ ಮಾಡುತ್ತಿದ್ದೀರಾ? ಅಮ್ಮ, ಇದೆಲ್ಲ ನಾಟಕವಲ್ಲ. ಅವಳನ್ನು ನಿಮ್ಮ ಮನೆಗೆ ಕಳಿಸಿದ್ದು ನಾನೇ. ಆದರೆ ಈಗ ರೀನಾ ಬಂದಿದ್ದಾಳೆ. ಯೋಚಿಸಿ, ಇದು ಸರಿನಾ? ನಾನು ವರ್ಷಕ್ಕೊಮ್ಮೆ ಬಂದರೆ ನನ್ನ ಅತ್ತಿಗೆ ತಾಯಿ ಮನೆಗೆ ಹೋಗಿದ್ದಾರೆ. ಅದು ಒಳ್ಳೆಯದಾಗುತ್ತಿರಲಿಲ್ಲ. ನನ್ನ ಅತ್ತಿಗೆ ಬಂದು ನನ್ನ ಅತ್ತಿಗೆ ಮನೆಗೆ ಹೊರಡಲು ಹೋದರೆ ಒಳ್ಳೆಯದಲ್ಲ. ಆದರೆ ಅತ್ತಿಗೆ ಪ್ರತಿ 4-5 ತಿಂಗಳಿಗೊಮ್ಮೆ 10 ದಿನಗಳವರೆಗೆ ಬರುತ್ತಿದ್ದರೆ ಅತ್ತಿಗೆ ಮನೆಗೆ ಬಂದು ಇಂದು ಮಾತ್ರವೇ ಎಂದು ಕೇಳಿದರೆ ಏನು ಹಿಂತಿರುಗಿ ಬಾ. ಹಾಗಾದರೆ ಅದರಿಂದ ಯಾರಿಗೂ ಬೇಸರವಾಗುವುದಿಲ್ಲ. ನೀವು ಇಲ್ಲಿ ನಿಮ್ಮ ಮಗಳು ವರ್ಷಕ್ಕೊಮ್ಮೆ ಬರುತ್ತಾಳೆ ಮತ್ತು ನೀವು ನಿಮ್ಮ ಮಗಳನ್ನು ಅವಳತ್ತೆ ಮನೆಗೆ ಅವರ ಅನುಮತಿ ಮತ್ತು ಗೌರವದಿಂದ ಆಹ್ವಾನಿಸುತ್ತಿದ್ದೀರಿ. ಅವಳಿಗೆ ಅನಿಸಿದಾಗೆಲ್ಲ ಬರುತ್ತಾಳೆ ಮತ್ತು ಇಷ್ಟಪಟ್ಟಂತೆ ಬಂದು ಹೋಗುತ್ತಾಳೆ. ನನ್ನ ಮಗಳು ತಾಯ್ತನವನ್ನು ನಾನೇಕೆ ಕಸಿದುಕೊಳ್ಳಬೇಕು
ಎಲ್ಲವೂ ಅಲ್ಲ. ನಿಮ್ಮ ಅನುಮತಿ ಪಡೆದು ನಿನ್ನ ಮಗಳನ್ನು ನೀವು ಎಲ್ಲ ಗೌರವದಿಂದ ಅವಳನ್ನು ನಿಮ್ಮ ಮನೆಗೆ ಕಳಿಸುತ್ತೇನೆ. ಆದುದರಿಂದ ಮಕ್ಕಳು ಕೂಡ ನಿಮ್ಮವರು. ಆದುದರಿಂದ ಅವರನ್ನು ನೋಡಿಕೊಳ್ಳಿ. ನೀವು ಮಕ್ಕಳನ್ನು ನೋಡಿಕೊಳ್ಳಲು ಸಾಧ್ಯವಾಗದಿದ್ದರೆ ನೀವು ಅವರನ್ನು ಆಹ್ವಾನಿಸಿದ ಅದೇ ಉತ್ಸಾಹದಿಂದ ಅವರನ್ನು ವಾಪಸ್ಸು ಕಳಿಸಿ, ಅವರನ್ನು ನೋಡಿಕೊಳ್ಳುತ್ತೇನೆ ಎಂದು ಶಾರದಾ ದೃಢವಾಗಿ ಕೋಪದಿಂದ ಹೇಳಿದರು. ಕಳಿಸಿ, ನಾನೇ ನೋಡಿಕೊಳ್ಳುತ್ತೇನೆ. ಇದನ್ನು ದೃಢವಾಗಿ ಮತ್ತು ಕೋಪದಿಂದ ಹೇಳುತ್ತಾ ಶಾರದಾ ತಾಯಿ ಕೋಪದಿಂದ ಫೋನ್ ಕಟ್ ಮಾಡಿದರು. ತಾಯಿ ಕೋಪ ನೋಡಿ ಕವಿತಾ ಕೂಡ ಶಾಂತವಾದಳು. ನೋಡು, ನಿಧಾನವಾಗಿ ಹೇಳಿದರು. ಅಮ್ಮ, ನೀನು ಕೋಪದಲ್ಲಿ ನನ್ನೊಂದಿಗೆ ಮಾತನಾಡುತ್ತಿದ್ದೀರಿ. ಶಾರದಾ ತಾಯಿ ಶಾಂತವಾಗಿ ಆದರೆ ದೃಢವಾದ ಧ್ವನಿಯಲ್ಲಿ ಹೇಳಿದಳು, ನಾನು ನನ್ನ ಕೋಪವನ್ನು ನಿನ್ನ ಅತ್ತೆ ಮಾವರ ಮೇಲೆ ಹಾಕಿದೆ. ಇನ್ನು ಮೇಲೆ ನಾನು ನಿಮಗೆ ಏನೂ ಹೇಳಲ್ಲ, ಖಂಡಿತ ಏನೂ ಹೇಳೋದಿಲ್ಲ ಎಂದಳು. ಮತ್ತು ಅಷ್ಟೇ ಅಲ್ಲ, ಇವತ್ತು ಎಲ್ಲಿದ್ದರೆ ನಾಳೆ ಬೆಳಗ್ಗೆ ನಮ್ಮ ಮಕ್ಕಳು ಹಿಂದಿರುಗುತ್ತಾರೆ. ನಿನ್ನ ಇಬ್ಬರು ಗಂಡು ಮಕ್ಕಳು ನಿನ್ನ ಬೆಳಗ್ಗೆ ಹಿಂದಿರುಗುತ್ತಾರೆ. ಲೋಕವು ತಮ್ಮನ್ನು ಸಾವುಪಡುವವರನ್ನು ಮಾತ್ರ ಹೆದರಿಸುತ್ತದೆ. ನೀವು ಭಯಭೀತನಾಗಿ ಇವತ್ತು ನೀನು ಅತ್ತೆ ಬಳಿ ಹೋದರೆ ಅಥವಾ ನಾನು ನಿನ್ನನ್ನು ಅವರ ಬಳಿಗೆ ಕಳಿಸುತ್ತೇನೆ. ಆಗ ನಿನ್ನ ತಾಯಿಯ ತನ ಮುಗಿಯಿತು. ಅದಕ್ಕಾಗಿ ಕೆಲವೊಮ್ಮೆ ನಾವು ಹುಡುಗಿಯರು ಪೋಷಕರಾಗಿದ್ದು ನಾವು ಸ್ವಲ್ಪ ಗಟ್ಟಿಯಾಗಬೇಕು. ಏಕೆಂದರೆ ಪ್ರೀತಿ ಬೇರೆ ಮತ್ತು ಮಗಳ ಸ್ವಾಭಿಮಾನವನ್ನು ರಕ್ಷಿಸುವುದು ಬೇರೆ. ಶಾರದಾ ತಾಯಿ ಕಣ್ಣಿನಲ್ಲಿ ಪ್ರೀತಿ ಮತ್ತು ಹೆಮ್ಮೆ ಎರಡೂ ತುಂಬಿತ್ತು. ಕವಿತಾಳು ಈಗ ನಿಜವಾಗಲೂ ಬರುವುದಿಲ್ಲ ಎಂದು ವಿಮಲಾ ತಾಯಿ ಅರಿತುಕೊಂಡಾಗ ಮತ್ತು ಅವಳ ಎಲ್ಲ ತಮಾಷೆಗಳು ಶಾರದಾ ತಾಯಿ ಅವುಗಳನ್ನು ತಿರುಗಿಸಿ ಹರಿದು ಹಾಕಿದಾಗ ಅವರು ಬಿಟ್ಟುಕೊಟ್ಟರು. ಒಳಗೆ ಸ್ವಲ್ಪ ಕಿರಿಕಿರಿಯಾದರೂ ಹೊರಗೆ ಶಾಂತವಾಗಿದ್ದರು. ಅವರು ತಕ್ಷಣ ನಿರ್ಧಾರ ತೆಗೆದುಕೊಂಡರು. ಕೇವಲ 1 ಗಂಟೆಯೊಳಗೆ ಅವರು ಮಕ್ಕಳನ್ನು ಕವಿತಾ ಮನೆಗೆ ವಾಪಸ್ ಕಳಿಸಿದರು, ಒಂದು ಮಾತಿಲ್ಲದೆ.